ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ഞാൻ ಕಂಡೆ ಕೊಡೆ ಬರ್ತು ಹೊಡೆತಿದ್ದಾರ್ದಂತ ಇನಿ ಶ್ರಾವಣದ ಸುರುತ ಫ್ರೈಡೆ ಶುಕ್ರವಾರ ಆತ ಅಂಚ ಅಕ್ಕನ ಎಲ್ಲಾಡು ಕುಂಕುಮಲ್ಲೇ ಇದ್ದೀರು. ಏಪಲ್ಲ ಫಸ್ಟ್ ಆರೇ ಕೊಡ್ಪುಂಡು ಕುಂಕುಮ ಅಂಚ 6-4 ಪೋಂದುಲ್ಲೆ ಕುಂಕುಮ ಅಂದದ್ದು ಅಂದರೆ. ಸೊ ಮೀದು ಪುರ ಅಂಡು ನನ್ನ ಡ್ಯೂಟಿ ಕುಲ್ಲೋಡು ಗಂಟೆ 10 ಗಂಟೆ ಶುರು ಆಪುಂಡು ಡ್ಯೂಟಿ. ಸೊ ಇತ್ತೆ ಹೋದು ಫಸ್ಟ್ ಬೇಗ ಕುಂಕುಮ ತಂದು ಬರ್ತದ್ದು ಬೊಕ್ಕ ಬೇಲೆ ಕುಲ್ಲುಗ ಬಂದದ್ದು. ಅಂಚ ಬರ್ತೀನಿ ಅನಿತ್ತೆ ನಮ್ಮಕ್ಕೆ ಚೂಡಿ ಪೂಜೆ ಅಂದದ್ಲ ಪಂಪ. ಸೊ ಬಲೆ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ ಗೈಸ್. ಪೂಜೆ ಪುರ ಆತನೆ. ಬರ್ಬೋದಾ ನಾವು? ನಾನು ಅಡ್ಡ ಬಿಡ್ತೇನೆ. ಫಸ್ಟ್ ಯಾವಾಗಲೂ ನೀವೇ ತರ್ತೇನೆ. ನನಗೆ ಹುಡಿ ಕೊಟ್ಲು ಅರಿಶಿನ ಕುಂಕುಮ ಅರಿಶಿನ ಕುಟ್ಕೊಳ್ತೀರಾ? ಹಾಂ. ಅವಳ ಆಶೆ ಸಿಕ್ಕಿಲ್ಲ, ಹೋಗಿ ಅವಳಿಗೆ ಸಹ ಲೇಟ್ ಆಯ್ತು ಇವತ್ತು. ನನಗೆ ಎಷ್ಟು ಕೊಟ್ಟೋದದು ಮತ್ತೆ. ಹೌದಾ? ತೊಟ್ಟೆಲ್ಲ ಹಾಕಿ ಕೊಡ್ತೆ. ಪ್ರಸಾದ ಕಾಣ್ತಾ ಉಂಟಾ? ನನ್ನ ಗಂಡನಿಗೆ ಭಾರಿ ಇಷ್ಟ ಇದು. ತಗೊಂಡೋಗಲ್ಲೇ ಫಸ್ಟ್ ಇಟ್ಟು ಬಿಡ್ತೀನಿ. ತಗೊಂಡು ಬಂದೆ. ನಾನು ತಿಂದಿದ್ದಲ್ಲದೆ ಪ್ರಸಾದ ಕುಂಕುಮ ಬಿದ್ದಿದೆ. ನಾನು ತಿಂದಿದ್ದಲ್ಲದೆ ಮನೆಗೆ ಸಹ ತಗೊಂಡು ಬಂದಿದ್ದೇನೆ. ನನ್ನ ಹಸ್ಬೆಂಡಿಗೆ ಭಾರಿ ಇಷ್ಟ ಆಗೈತಿದ್ದು ಪ್ರಸಾದ. ಹಾಗೆ ತುಳುಲಿ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ಮಾತಾಡ್ತಾ ಅದು ಕನ್ನಡವೇ ಬಂತು. ಯಾಕೆಂದರೆ ನಾನು ಯೂಶ್ವಲಾಗಿ ಕನ್ನಡದಲ್ಲಿ ವ್ಲಾಗನ್ನೇ ಶೇರ್ ಮಾಡೋದ್ರಿಂದ ಸೊ ಅದು ಕನ್ನಡದಲ್ಲಿ ಕಂಟಿನ್ಯೂ ಆಯಿತು. ಮತ್ತು ಸೊ ನೀವು ಹೇಳಿ ಯಾವುದರಲ್ಲಿ ಒಳ್ಳೆಯದಾಗ್ತದೆ ಅಂತ. ಸೊ ಅದರಲ್ಲೇ ಮಾಡ್ತೇನೆ. ನಾನು ಅಲ್ಲಿ ಹೋಗಿ ಕುಂಕುಮ ತೊಗೊಂಡು ಬಂದೆ. ನನಗೆ ಅಲ್ಲಿ ಅಕ್ಕ ಕುಂಕುಮ ಕೊಟ್ಟರು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅವರು. ತುಂಬ ದೇವರನ್ನು ಆರಾಧಿಸ್ತಾರೆ ಅವರು. ತುಂಬ ಎಷ್ಟು ದಿವಸ ವ್ರತ ಅಂದರೆ ಈ ಗುರುವಾರ, ಶುಕ್ರವಾರ, ಶನಿವಾರ, ಸೋಮವಾರ ಈ ಥರ ತುಂಬ ದಿನದ್ದು ವ್ರತ ಆ ಥರ ಎಲ್ಲ ಮಾಡ್ತಾರೆ. ತುಂಬ ದೇವ್ರ ಭಕ್ತಿ ಅವ್ರಿಗೆ. ಸೊ ಅವರು ಕರೆದಿದ್ರು ಕುಂಕುಮಕ್ಕೆ. ಯಾವಾಗಲೂ ಫಸ್ಟ್ ಅವರೇ ಕೊಡೋದು. ಅಲ್ಲಿ ತೊಗೊಂಡು ಬಂದೆ ನಾನು. ಬಳೆ ಮತ್ತು ಚೂಡಿ ಹೂ ಏನು ಕೊಟ್ಟರು ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲೇ ಮುಟ್ಕೊಂಡೆ ನಾನು.
ಮತ್ತು ಇಲ್ಲಿ ಅತ್ತೆ ಕೂಡ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು, ನಮ್ಮ ಅತ್ತೆ ಕೂಡ ಮಾಡ್ತಾರೆ. ಭಾರಿ ಗ್ರ್ಯಾಂಡಾಗಿ ಆ ಥರ ಏನೂ ಇಲ್ಲ, ಸೊ ಸಿಂಪಲಾಗಿ ಮಾಡುವಂಥದ್ದು. ಈ ಥರ ಚೂಡಿ ಕಟ್ಟಿ ದೇವರಿಗೆ ತುಳಸಿಗೆ ಎಲ್ಲ ಇಟ್ಟು ತುಳಸಿ ಮನೆ ಹೊಸಲು ಎಲ್ಲ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡುವಂಥದ್ದು ಅಷ್ಟೇ ಸಿಂಪಲಾಗಿ. ಅವರು ಅಷ್ಟೇ ವರ್ಷ ಮಾಡ್ಕೊಂಬಂದಿರೋದ್ರಿಂದ ಇದನ್ನು ಅವರು ಮಾಡ್ತಾರೆ. ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಅವರು ಕೂಡ ಚೂಡಿಯನ್ನು ಕೊಟ್ಟರು. ಉದ್ಯಾರ ಹತ್ತಿ ಕೇಳ್ತಿದ್ರು, ಬಾಬಿ ಯಾಕೆ ಹೋಗ್ತಿದ್ದಾಳಲ್ಲ ಅಂತ, ಸ್ನಾನ ಮಾಡ್ತಿದ್ದಾಳೆ ಅಂತ ಹೇಳಿದೆ. ಮತ್ತೆ ಜೋರು ಕೂಗುದು ಕೇಳ್ತುಂಟಲ್ಲ ಅಂತ ಹೇಳಿದ್ರು. ಸ್ವಲ್ಪ ಬೇಗ ಇದ್ದಾಗ ಬೇಗ ಸ್ನಾನ ಮಾಡಿಸಿಬಿಡ್ತಾರೆ ಅವಳಿಗೆ. ಅದೇನಾಯ್ತು ಗೊತ್ತಾ, ನಿದ್ದೆ ಬರ್ತಾ ಉಂಟು ಅವಳಿಗೆ. ಅದು ಅವಾಗ ಜಾಸ್ತಿ ಆಟ ಮಾಡ್ತಾಳೆ. ಒಂದೊಂದು ಕಾಯಿ ಹಿಡಿದ್ಬಿಡಿ, ಸೌಮ್ಯಕಾಯಿ ಎರಡೆರಡು. ಅಯ್ಯೋ ಇಷ್ಟಕ್ಕೊಂದಿಟ್ಟಿದ್ದಾರೆ. ಟೆಂಪಲ್ಗೆ ಹೊರಟದು ಇವತ್ತು ಫಸ್ಟ್ ಫ್ರೈಡೆ ಅಲ್ಲ, ಹಾಗೆ. ಇದು ಟೆಂಪಲ್ ಅಂದರೆ ಇಲ್ಲೇ ನಮ್ಮ ಊರಿದ್ದೆ ನಂದಿಕೋಡ್ ಟೆಂಪಲ್ಲು, ಅದು ಕೂಡ ದೇವಿ ದೇವಸ್ಥಾನ. ಸೊ ದುರ್ಗಾ ಪರಮೇಶ್ವರಿ, ನಂದಿಕೋಡ್ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೊರಟೆ ನಾನು ಮತ್ತು ಹಸ್ಬೆಂಡು. ಎಷ್ಟು ಗಂಟೆ ಆಯಿತು, 12:15 ಆಯಿತು. ಅಂದರೆ ಬ್ರೇಕ್ ಆಯ್ತಲ್ಲ, ಬ್ರೇಕ್ ಟೈಮಲ್ಲಿ ಹೋಗಿ ಬರೋದು, ಡ್ಯೂಟಿ ಇತ್ತು, ಬ್ರೇಕ್ ಟೈಮಲ್ಲಿ ಒಂದು ಹೋಗಿ ಬರುವ ಅಂತ. ಸೊ ಅಷ್ಟೇ, ಬೇಗ ಹೋಗಿ ಬರೋದು. ಆ್ಯಕ್ಚುಲಿ ಈ ಸೀರೆದಲ್ಲ ಇದು ಬ್ಲೌಸು, ಇದರದ್ದು ಎಷ್ಟು ವರ್ಷ ಆಯಿತು ಗೊತ್ತಾ, ಈ ಸೀರೆಗೆ ತುಂಬ ವರ್ಷ ಆಯಿತು. ಸೊ ಬಟ್ ಹಾಕ್ಕೊಂಡೆ, ಮ್ಯಾಚ್ ಮಾಡಿ ಸೂಟ್ ಆಗ್ತಿದೆ ಅಲ್ಲ, ಒಂಥರ ಗೊತ್ತಾಗೋದಿಲ್ಲ. ಅದು ಆ್ಯಕ್ಚುಲಿ ಬ್ರೌನು ಸೀರೆ ಬಾರ್ಡರ್. ನಾವು ಈಗ ಟೆಂಪಲ್ ಬಂದು ರೀಚ್ ಆದ್ವಿ. ಇದು ನಮ್ಮ ಮನೆ ಹತ್ತಿರನೇ, ಒಂದು 5 ಮಿನಿಟ್ಸ್ ಅಷ್ಟೇ, 5 ನಿಮಿಷದ ದಾರಿ. ಬಂದು ರೀಚ್ ಆದ್ವಿ. ಮತ್ತು ದೇವರಿಗೆ ಒಂದು ಕುಂಕುಮಾರ್ಚನೆ ಕೊಡು ಅಂಥೇಳಿ ಹಸ್ಬೆಂಡು ಕುಂಕುಮಾರ್ಚನೆದು ಚೀಟಿ ಮಾಡ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ. ಸೊ ಮತ್ತು ಚೀಟಿ ಮಾಡಿಕೊಂಡು ದೇವಸ್ಥಾನದೊಳಗೆ ಹೋಗಿ ಕೈ ಮುಗಿದು ದೇವರಿಗೆ ಅಡ್ಡ ಬಿದ್ದು ಬಂದ್ವಿ. ಇಲ್ಲಿ ನೋಡ್ಬೋದು ಗೈಸ್, ಎಷ್ಟು ಜನ ಇದ್ದರು ಅಂದರೆ, ಇವತ್ತು ಅದೇ ಶ್ರಾವಣ ಮೊದಲ ಶುಕ್ರವಾರ ಅಲ್ಲ, ತುಂಬ ಜನ ಇತ್ತು. ಸೊ ಹಾಲ್ ಫುಲ್ಲು ಜನ. ಸೊ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ನಾನು ಮತ್ತು ಹಸ್ಬೆಂಡು. ಆಮೇಲೆ ಏನು ಮಾಡಿದ್ರು, ಈಚೆ ಇನ್ನೊಂದು ಹಾಲಲ್ಲೂ ಕೂಡ ಬಿಟ್ಟರು, ಹಾಗಾಗಿ ಆಯಿತು. ಸೊ ಬೇಗ ಮತ್ತು ಊಟಕ್ಕೆ ಹೋದ್ವಿ. ಎಷ್ಟು ನೋಡಿ ಗೈಸ್, ಎಷ್ಟು ಬಗೆ ಇತ್ತು. ಮತ್ತು ಯಾರು ಇನ್ನೂವರೆಗೂ ನಂದಿಕೋಡ್ ನಮ್ಮ ಹತ್ತಿರ ನಿಯರೆಸ್ಟ್ ಅಂದರೆ ನಮ್ಮ ಮಂಗಳೂರು ಉಡುಪಿಯವರು ಹೇಳುವಂಥದ್ದು ನಾನು. ಇನ್ನು ನಂದಿಕೂರು ಟೆಂಪಲ್ಗೆ ನೀವು ಬಂದು ನಂದಿಕೂರು ಟೆಂಪಲ್ ಇದು ಪ್ರಸಾದ ತಿನ್ನಲಿಲ್ಲ ಆದರೆ ಒಮ್ಮೆ ತಿನ್ನಿ ಗೈಸ್, ಎಷ್ಟು ಸಖತ್ತಾಗಿದೆ ಅಂದರೆ ಯಾವುದನ್ನು ಕಂಪ್ಯಾರಿಸನ್ ಮಾಡಿ ನಾನು ಹೇಳುವಂಥದ್ದಲ್ಲ, ಬಟ್ ನಂದಿಕೂರಿದ್ದು ಪ್ರಸಾದ ಮಾತ್ರ ಹೇಳಲಿಕ್ಕೆ ಆಗಲ್ಲ. ಇದು ಅದು ನೀವೇ ಬಂದೊಮ್ಮೆ ಟೇಸ್ಟ್ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ಬಗೆ ಇವತ್ತಿತ್ತು ನೋಡ್ಬೋದು. ಜೊತೆಗೆ ಪಾಯಸ ಇತ್ತು, ಮಜ್ಜಿಗೆ ಇತ್ತು, ಮತ್ತು ಕೊದ್ದೇಲಿತ್ತು, ಎಲ್ಲ ಇತ್ತು. ಸೊ ಸಾರಂತೂ ತುಂಬಾ ಚೆನ್ನಾಗಿತ್ತು. ಒಳ್ಳೆ ರೀತಿಯಲ್ಲಿ ಪ್ರಸಾದ ತಿಂದ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಬಟ್ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು ಮಧ್ಯದಲ್ಲಿ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ನಿಂತು ಮತ್ತೆ ಸೀದಾ ಎಷ್ಟು ಜನ. ಮಳೆ ನಿಂತ ಕೂಡಲೇ ಸೀದಾ ನಾವು ಮನೆಗೆ ಬಂದ್ವಿ. ಅದಾದ ನಂತರ ನಾನು ವೀಡಿಯೋ ಮಾಡಲಿಲ್ಲ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ದೆ. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.